ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರೂ ಹೊಸಬ್ಲೇನಾದ್ರೂ ನೋಡ್ತಾ ಇದ್ರೆ ಗೊತ್ತಲ್ಲ, ಒಂದು ಲೈಕ್ ಮತ್ತೆ ಕಾಮೆಂಟ್ ಮತ್ತೆ ಶೇರ್ ಮಾಡಿ. ಓಕೆ ಸ್ನೇಹಿತರೆ, ನೋಡಿ ಇವ್ರು ಬಂದು ಸೀತಾ ಅಂತ, ಗಟ್ಪರ್ತಿ ಮಾಳಿಗೆ ಮನೆ. ಓಕೆ, ಇವರ ಸಮಸ್ಯೆ ಬಂದು ಸಖತ್ ಚಳಿ ಇರತ್ತೆ ಇವರ ಮನೆಯಲ್ಲಿ. ಅದಕ್ಕೆ 2 ಲಂಗ ಹಾಕ್ತೀನಿ ದಿನಾಲು ಅಂತ ಹೇಳಿದ್ದಾರೆ. ಓಕೆನಾ? ಇವರ ಸಮಸ್ಯೆಗೆ ಪರಿಹಾರ ಬಂದು ಸರಿಯಾಗಿ ದಪ್ಪಗೂಟ ಒಳಗೆ ಹಾಕಿ ಅಲ್ಲಾಡ್ಸಿದ್ರೆ ಚಳಿಗಿಳಿ ಎಲ್ಲ ಬಿಟ್ಟು ಹೋಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಆಯ್ತಾ? ಕೊನೆಯದಾಗಿ ಬಂದು ಸಮಯ ಬಂದು ಚಳಿ ಮುಗಿಯೋವರೆಗೂ ಅಷ್ಟೇ, ಆಮೇಲೆ ತೆಪ್ಪಗಿರ್ಬೇಕು. ಓಕೆನಾ ಅಂತ ಹೇಳ್ಕೊಂಡಿದ್ದಾರೆ. ಆಯ್ತಾ? ನೆಕ್ಸ್ಟ್ ಬಂದು ಚಳಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನೋಡಿ, ಮೊದಲಿಗೆ ಚಳಿಗೆ ನುಗ್ಗಿಸಿ ದೆಂಗೋದ್ರಿಂದ ಸ್ವಲ್ಪ ಮಟ್ಟಿಗಾದ್ರೂ ಸಮಾಧಾನ ಆಗುತ್ತೆ. ಎರಡನೇದು ಬಂದು ಮತ್ತೆ ಬೇಸಿಗೆಗಾಲ ಬಂದಾಗ ಗಂಡನೇ ನುಗ್ಗಿಸಿ ಸಹಾಯ ಮಾಡ್ತಾರೆ, ಆಗ ಅವಶ್ಯಕತೆ ಇರಲ್ಲ. ಮೂರನೇದು ಬಂದು ಆಗ ಬೇಕು ಅಂತನೂ ಅನ್ಸಿಲ್ಲ, ಕಾರಣ ಸೆಕೆ ಇರುತ್ತೆ, ಅದಕ್ಕೆ ಅಂಥ ಟೈಮಲ್ಲೇ ಗೂಟ ಬೇಕು ಅನ್ಸಲ್ಲ. ನಾಲ್ಕನೇದು ಚಳಿಯಲ್ಲಿ ಇಕ್ಕಿಸ್ಕೊಳ್ತಿದ್ರೆ ಇನ್ನೂ ಬೇಕು, ಮತ್ತೆ ಬೆಳಗ್ಗೆ ಎದ್ದೇಳೋ ಮನಸ್ಸೇ ಬರಲ್ಲ ಅಷ್ಟೇ. ಇಷ್ಟ ಕಣ್ರಿ, ಏಕೆಂದ್ರೆ ಅಷ್ಟೊಂದು ಚಳಿಯಲ್ಲಿ ಗೂಟ ಕೊಟ್ಟಾಗ ಬಿಸಿ ಬೋಂಡ ಸಿಕ್ಕಿದಂತೆ ಆಗತ್ತೆ, ಅದಕ್ಕೆ. ನೆಕ್ಸ್ಟ್ ಬಂದು ಹವ್ಯಾಸದ ಬಗ್ಗೆ ಮಾಹಿತಿ ಇದೆ. ನೋಡಿ, ಮೊದಲನೇದು ಒಳ್ಳೆಯ ಹವ್ಯಾಸ ಇರಬೇಕು, ಮತ್ತೆ ಅವರು ಎಷ್ಟು ಒಳಗೆ ಹಾಕ್ತಾರೆ ಅಷ್ಟು ನುಗ್ಗಿಸ್ಕೊಳ್ತೀನಿ. ಅವರ ಸ್ವಭಾವ ಹೇಗಿರುತ್ತೋ ಹಾಗೆ ಕೊಡೋದು, ಅದ್ರ ಮೇಲೆ ಏನಿಲ್ಲ. ಎರಡನೇದು ಬಂದು ಮತ್ತೆ ಬೇಕೇ ಬೇಕು ಅಂತ ಏನಿಲ್ಲ, ಮನಸ್ಸಿದ್ರೆ ಓಕೆ, ಇಲ್ಲ ಅಂದ್ರೆ ತೂತಿಗೆ ಹಾಕೋರು ಬೇಕಾದಷ್ಟಿದಾವೆ. ಅರ್ಥ ಆಯ್ತಾ? ಮೂರನೇದು ಮತ್ತೆ ಸಿಹಿ ಮಾತುಗಳನ್ನೇ ಆಡ್ಬೇಕು, ಹೊರತು ಮನಸ್ಸಿಗೆ ಬೇಜಾರ್ ಹಾಗೆ ಮಾತಾಡಬಾರ್ದು. ನಾಲ್ಕನೇದು ಹಾಕುವಾಗ ಬುಸ್ ಬಸ್ ಅಂತ ಸೌಂಡ್ ಬೇಡ, ಸರಳವಾಗಿ ನುಗ್ಗಿಸ್ಬೇಕು. ಜೊತೆಗೆ ಸ್ವಲ್ಪ ಆಗಾಗ ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ನಂತರ ಮಾಡ್ತಾ ಹೋಗ್ಬೇಕು. ಕೆಲವರದೆಲ್ಲ ಫಾಲೋ ಮಾಡೋದೇ ಇಲ್ಲ, ಸುಮ್ನೆ ಗೊತ್ತು ಗುರಿ ಇಲ್ದೆ ಅಡೆತಡೆ ಇಲ್ದೆ ಮಾಡ್ತಾ ಇರ್ತಾರೆ. ಅದಕ್ಕೆ ಅವೆಲ್ಲ ಏಕೆ ಬೇಕು ಅಲ್ವಾ? ನಿಧಾನವೇ ಪ್ರಧಾನ ಅನ್ನೋ ಮಾತನ್ನ ನೆನ್ಪಿಸ್ಕೊಳ್ಬೇಕು. ನೋಡಿ, ಇವರದ್ದು ತೋಟ ಬಂದು ಒಟ್ಟು ವಿಸ್ತೀರ್ಣ 1.16 ಎಕರೆ ಅಂದಾಜಿದೆ. ಇದರ ಚದರ ಅಡಿಗಳಲ್ಲಿ ವಿಸ್ತೀರ್ಣ 50,530 ಚದರ ಅಡಿ. ವಾಹನಗಳು ಹಾಗೂ ಯಂತ್ರೋಪಕರಣಗಳು ಸುಲಭವಾಗಿ ಸಂಚರಿಸುವಂತೆ ವಿಶಾಲ ಹಾಗೂ ತೆರವಾದ ಜಾಗ ಇದೆ. ಇದನ್ನು ಇವರು ರೆಂಟಿಗೆ ಕೊಡಲಾಗುತ್ತೆ. ಇದರ ಜೊತೆಗೆ ಇನ್ನು ಅನೇಕ ಸೌಲಭ್ಯಗಳು ಇದ್ದಾವೆ. ಆಯ್ತಾ?